ಇನ್ನೊಂದು ಅಸ್ತ್ರದ ಬಗ್ಗೆ ನಾವು ಹೇಳಲೇಬೇಕು, ಅದು ಭಾರ್ಗವಾಸ್ತ್ರ. ಒಂದ ಎರಡ ನಮ್ಮ ಬತ್ತಳಿಕೆಯಲ್ಲಿರುವಂಥ ಅಸ್ತ್ರಗಳು. ಬಲಭೀಮ ಇದು ಒಂದು ಲೆಕ್ಕದಲ್ಲಿ ಭಾರ್ಗವಾಸ್ತ್ರ. ಶತ್ರುಗಳ ಡ್ರೋನ್ಗಳನ್ನು ಖಲ್ಲಾಸ್ ಮಾಡಿಬಿಡುತ್ತೆ ಕ್ಷಣ ಮಾತ್ರದಲ್ಲಿ. ಈ ದಂಡಾಗಿ ಬರ್ತಾವಲ್ಲ ಡ್ರೋನ್ಗಳು, ಅದೆಂಥ ಸಾಮರ್ಥ್ಯದ್ದೇ ಇರಲಿ, ಮುಲ್ಲಾಜಿಲ್ದಂಗೆ ಹೊಡೆದಾಕುತ್ತೆ. ಒಡಿಶಾದ ಗೋಪಾಲಪುರದಲ್ಲಿ ಇದರ ತಯಾರಿ ಆಗುತ್ತೆ, ನೋಡ್ತಾ ಇದ್ದೀವಿ ನಾವು. ಇದು ನೋಡಿ, ಇದನ್ನು ಉಡಾಯಿಸಿಬಿಟ್ರೆ ಯಾವ ಡ್ರೋನ್ಗಳು ಯಾವೂ ಕೂಡ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಶತ್ರುಗಳ ಡ್ರೋನ್ಗಳನ್ನು ಹೊಡೆಯುತ್ತೆ, ಕ್ಷಿಪಣಿಗಳನ್ನು ಹೊಡೆಯುತ್ತೆ, ಸಣ್ಣ ಸಣ್ಣ ಡ್ರೋನ್ಗಳನ್ನಂತೂ ಹೊಡೆದುರುಳಿಸುತ್ತೆ. 6 ಕಿಲೋಮೀಟರ್ ದೂರದಲ್ಲಿ ಶತ್ರು ಡ್ರೋನನ್ನು ಪತ್ತೆ ಮಾಡುತ್ತೆ. ಭೂಮಿಗೆ ಬೀಳೋಕ್ಕಿಂತ ಮೊದಲನೇ ಹೊಡೆದಾಕುತ್ತೆ. ಸೋಲಾರ್ ಡಿಫೆನ್ಸ್ ಏರೋಸ್ಪೇಸ್ ಲಿಮಿಟೆಡ್ ಇದನ್ನು ವಿನ್ಯಾಸಗೊಳಿಸಿದೆ. ಏಕಕಾಲದಲ್ಲಿ 64 ಸೂಕ್ಷ್ಮ ಕ್ಷಿಪಣಿಗಳನ್ನು ಇದು ಉಡಾಯಿಸಿಬಿಡುತ್ತೆ. 64. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. 2.5 ಕಿಲೋಮೀಟರ್ ದೂರ ಇರ್ತಿದ್ದಂಗೆ ಚಿಂದಿ ಚಿತ್ರಾನ್ನ ಮಾಡುತ್ತೆ. ಅಪ್ಪಿ ತಪ್ಪಿ ಸ್ಫೋಟಕಗಳು ನೆಲಕ್ಕೆ ಬೀಳಬಾರದು, ಹಾನಿ ಆಗಬಾರದು. ಆ ರೀತಿ ನಿಮಗೆ ಗೊತ್ತಿದೆ, ನಾವು ರಾಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ನಾವು ಬಹಳ ಮುಂದಿದ್ದೀವಿ. ಅದ್ಭುತವಾದಂಥ ರಾಕೆಟ್ಗಳನ್ನು ಕೂಡ ನಾವು ತಯಾರು ಮಾಡ್ತಾ ಇದ್ದೀವಿ, ಬೇರೆ ಬೇರೆ ರಾಷ್ಟ್ರಗಳಿಗೆ ಕೊಡ್ತಾ ಇದ್ದೀವಿ. ಇನ್ನು ಚೀನಾ, ಟರ್ಕಿ, ಇದೆಲ್ಲದರ ಕೀಟ್ಲೆಗಳಿದಾವಲ್ಲ, ಅದನ್ನು ಭಾರ್ಗವಾಸ್ತ್ರ ತುಂಬ ಅದ್ಭುತವಾಗಿ ಅದನ್ನು ನಿಭಾಯಿಸಬಲ್ಲದು ಅಂತ. ನಿಭಾಯಿಸಬಲ್ಲದು ಇದು ಸಂಗತಿ. ಒಂದು ಲೆಕ್ಕದಲ್ಲಿ ಇದು ನಮ್ಮ ಶಕ್ತಿ, ಇದು ನಮ್ಮ ಸಾಮರ್ಥ್ಯ. ಇದು ಇನ್ನು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಸಿಕ್ಕಾಪಟ್ಟೆ ಡ್ರೋಣಾಚಾರ್ಯರ ದಾಳಿಗಳು ಜಾಸ್ತಿ ಆಗಿಬಿಟ್ಟಿವೆ. ಎಲ್ಲಿ ನೋಡಿದ್ರೆ ಡ್ರೋನ್ಗಳು. ಆದರೆ ಆ ಡ್ರೋನ್ಗಳ ತಯಾರಿ ಎಲ್ಲಾಗುತ್ತೆ? ಅದರಲ್ಲಿ ದೊಡ್ಡ ಪಾಲು ಬೆಂಗಳೂರದಿದೆ, ಪಿಣ್ಯಾದಿದೆ. ಆಲ್ಫಾ ಡಿಸೈನ್ ಟೆಕ್ನಾಲಜಿ ಕಂಪನಿ ನಿರ್ಮಿತ ಡ್ರೋನ್ಗಳು. ಆ ಡ್ರೋನ್ಗಳು ಸ್ಯೂಸೈಡ್ ಡ್ರೋನ್ಗಳು, ಸ್ಕೈ ಸ್ಟ್ರೈಕರ್ ಅಂತ ಅದರ ಹೆಸರು. ಒಂದು ಸರಿ ಬಿದ್ದವು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತವೆ. ಆದರೆ ಏನೇನು ನಷ್ಟ ಮಾಡಬೇಕೋ ಅದನ್ನೆಲ್ಲವನ್ನೂ ಕೂಡ ಮಾಡಿರ್ತವೆ. ನೋಡಿ, ನಾವು ತೋರಿಸ್ತಾ ಇದ್ದೀವಿ. ಬೆಂಗಳೂರದು ಕೂಡ ಕೊಡುಗೆ ಇದೆ, ಬೆಂಗಳೂರದೇನು ಕಡಿಮೆ ಇದೆಯಾ ಕೊಡುಗೆ? ಅದು BL, HAL, ಒಂದಾ ಎರಡ ಅಂಥದ್ರಲ್ಲಿ ಆಲ್ಫಾ ಡಿಸೈನ್ ಟೆಕ್ನಾಲಜಿ ಕೂಡ ಒಂದು. ಇಲ್ಲಿ ಅದ್ಭುತವಾದಂಥ ಡ್ರೋನ್ಸ್ಗಳನ್ನು ತಯಾರಿಸ್ತೀವಿ. ಸ್ಯೂಸೈಡ್ ಡ್ರೋನ್ಗಳು, ಸ್ಕೈ ಸ್ಟ್ರೈಕರ್ ಅಂತ ಹೆಸರು. ಹೋಗಿ ಹೊಡಿತಾವಲ್ಲ ಇವು ಆಕಾಶದಲ್ಲಿ. ಅದಕ್ಕೆ ಬನ್ನಿ, ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಅವ್ರ ಜೊತೆ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಪಹಲ್ಗಾಮ್ಗೆ ಪ್ರತೀಕಾರವಾಗಿ ಉಗ್ರರನ್ನು ಸತಿಪಡುವ ಮೂಲಕ ಆಪರೇಷನ್ ಸಿಂಧೂರ್ನಲ್ಲಿ ಸಕ್ಸಸ್ ಅಂತ ಭಾರತ, ಬದ್ಧವೈರಿ ಪಾಕ್ ಕೂಡ ಈಗ ಸರಿಯಾದ ಬುದ್ಧಿ ಕಲಿಸಿದೆ. ಆದರೆ ಇದರ ನಡುವೆ ಹೆಮ್ಮೆ ಪಡುವಂಥ ವಿಚಾರ ಅಂದರೆ ನಮ್ಮ ಕರ್ನಾಟಕದವರು, ಅದರಲ್ಲೂ ಬೆಂಗಳೂರಿನ ಆಲ್ಫಾ ಡಿಸೈನ್ ಟೆಕ್ನಾಲಜಿ ಅನ್ನೋ ಕಂಪ್ನಿ ಕೂಡ ಈ ಒಂದು ನಮ್ಮ ಆರ್ಮಿಗೆ ಎಷ್ಟು ಮಟ್ಟಿಗೆ ಒಂದು ಸಪೋರ್ಟ್ ಕೊಟ್ಟಿದೆ ಅನ್ನೋದು ಕೂಡ ಒಂದು ಉದಾಹರಣೆ. ಅದು ಕೂಡ ಎಲ್ಲರೂ ಕೂಡ ಒಂದು ಹೆಮ್ಮೆ ಪಡುವಂಥ ವಿಚಾರ. ನೀವೇನು ನೋಡ್ತಾ ಇದ್ದು ಸ್ಕೈ ಸ್ಟ್ರೈಕರ್ ಅಂತ, ಈಗಾಗಲೇ ಹಿಂದೆ ಯೂರೋ ಶೋನಲ್ಲಿ ಕೂಡ ನಾವು ಇದನ್ನು ನಿಮಗೆ ತೋರಿಸಿದ್ವಿ. ನಮ್ಮ ಬೆಂಗಳೂರಿನ ಹೆಮ್ಮೆಯ ಒಂದು ಕಂಪ್ನಿ ಇವತ್ತು ಆರ್ಮಿಗೆ ಒಂದಷ್ಟು ಬೇಕಾದಂತಹ ಎಲ್ಲ ಒಂದು ಎಕ್ವಿಪ್ಮೆಂಟ್ಸ್ನ ಸಪ್ಲೈ ಮಾಡ್ತಾ ಇದ್ದಂತೆ. ಇದು ಏನು ನೋಡ್ತಾ ಇದ್ದಾರೆ, ಇದು ಸೂಸೈಡ್ ಬಾಂಬರು. ಇದನ್ನು ಕೂಡ ಸಪ್ಲೈ ಮಾಡ್ತಿದ್ದು ನಮ್ಮ ಆರ್ಮಿಗೆ ನಮ್ಮ ಬೆಂಗಳೂರಿನ ಕಂಪ್ನಿ ಆಲ್ಫಾ ಕಂಪ್ನಿ. ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನದಾಗಿ, ಯಾಕಂದರೆ ಅವರಿಂದನೇ ಮಾಹಿತಿ ಪಡೆಯೋಣ. ಈ ಒಂದು ಸಂದರ್ಭದ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಯಾವ ರೀತಿ ಇದಾಯಿತು ಅಂತ ಡೈರೆಕ್ಟರ್ ಆ್ಯಂಡ್ CEO ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಹರಿಪ್ರಸಾದ್ ಅವರು, ನಮ್ಮ ಬೆಂಗಳೂರಿನ ಹೆಮ್ಮೆ ಆದಂಥ ಒಂದು ನಿಮ್ಮ ಒಂದು ಕಂಪ್ನಿಯಿಂದ ಈ ಒಂದು ಸ್ಕೈ ಸ್ಟ್ರೈಕರ್ ಇದೆ, ಅದನ್ನು ಕೂಡ ಬಳಸಿರ್ಬೋದು, ಬಳಸಿಲ್ದೇ ಇರ್ಬೋದು, ಬಟ್ ಸಪ್ಲೈ ಅಂತ ಮಾಡಿದ್ದಾರೆ. ಎಷ್ಟು ಪ್ರೌಡ್ ಫೀಲ್ ಆಗ್ತಾ ಇದೆ ನಿಮಗೆ? ತುಂಬ ಹೆಮ್ಮೆಯ ವಿಚಾರ ಸರ್. ತುಂಬ ಒಂದು ಆತ್ಮವಿಶ್ವಾಸ ಮತ್ತು ಆತ್ಮನಿರ್ಭರತೆ ಎರಡೂ ಆಗ್ತಾಯಿದೆ, ನಮಗೆ ಎರಡೂ ಆಗ್ತಾಯಿದೆ. ಸೊ ಅದರಿಂದ ನಮ್ಮ ಈ ಥರ ಪ್ರಾಡಕ್ಟು ಮತ್ತು ಈ ಥರ ನಮ್ಮ ಮೇಕ್ ಇನ್ ಇಂಡಿಯಾ ಎಫರ್ಟ್ಸ್ ಏನಿದೆ, ಲಾಸ್ಟು 20 ವರ್ಷಗಳಿಂದ ನಾವು ನಮ್ಮ ಕಂಪ್ನಿ ಡಿಫೆನ್ಸ್ಗೆ ಸರ್ವ್ ಮಾಡಿದೆ. ಆ್ಯಂಡ್ ವಿ ವಿಲ್ ಕಂಟಿನ್ಯೂ ಟು ಸರ್ವ್ ಫಾರ್ ಅ ಲಾಂಗ್ ಟೈಮ್ ಟು ಕಮ್. ಆ್ಯಂಡ್ ದಟ್ ವೇ ದಿಸ್ ಇಸ್ ಎ ಗ್ರೇಟ್ ಆ್ಯಂಡ್ ಪ್ರೌಡ್ ಮೂಮೆಂಟ್ ಫಾರ್ ಅಸ್. ಇನ್ನು ನಮ್ಮ ಜೊತೆ ರಾಘವೇಂದ್ರ ಆರೋರ್ ಇದ್ದಾರೆ, ಚೀಫ್ ಆಫೀಸರ್. ಇದ್ರ ಬಗ್ಗೆ ಅವ್ರನ್ನೇ ಮಾತಾಡ್ಸೋಣ. ಒಂಚೂರು ಎಕ್ಸ್ಪ್ಲೈನ್ ಮಾಡೋದಾದರೆ ಇದರ ಒಂದು ಕಾರ್ಯಕ್ಷಮತೆ ಯಾವ ರೀತಿ ಇತ್ತು, ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿರ್ಬೋದು, ಬೇರೆ ಸಂದರ್ಭದಲ್ಲಿ ಯಾವ ರೀತಿ ಇದನ್ನು ಬಳಸ್ಬೋದು, ಇದರ ಕೆಪಾಸಿಟಿ ಏನು ಅಂತ. ಸೊ ಈ ಲಾಯ್ಟ್ರಿಂಗ್ ಮ್ಯುನಿಷನ್ನ ಬಗ್ಗೆ ಮಾತಾಡಬೇಕಂದ್ರೆ
ನೀವು ನೋಡ್ತಾ ಇರೋದು 1:1 ಮಾಡೆಲ್. ನಿಜವಾದ ಲಾಯ್ಟ್ರಿಂಗ್ ಮ್ಯುನಿಷನ್ನು ಇದೇ ಸೈಜಲ್ಲೇ ಇರುತ್ತೆ. ಇದಕ್ಕೆ ಎಲೆಕ್ಟ್ರೋ ಆಪ್ಟಿಕ್ ಪೇಲೋಡ್ ಅಂತೀವಿ ನಾವಿದು. ಸೊ ಇದ್ರ ಮೂಲಕ ಇದ್ರ ಮುಖಾಂತರ ನೋಡ್ತಾ ಇರುತ್ತೆ ಎನಿಮಿ ಟಾರ್ಗೆಟನ್ನು. ಸೊ ಎನಿಮಿ ಟ್ಯಾಂಕ್ ಇಲ್ಲಾಂತಾರೆ ಎನಿಮಿ ಕಾನ್ವಾಯ್ ಏನು ಹೋಗ್ತಾ ಇದ್ದರೆ ಇದ್ರ ಕಣ್ಣಲ್ಲಿ ಏನು ಕಾಣಿಸುತ್ತೆ ಅದನ್ನು ಡೈರೆಕ್ಟಾಗಿ ಗ್ರೌಂಡ್ ಕಂಟ್ರೋಲ್ ಸಿಸ್ಟಮ್ ಅಂತ ಇರುತ್ತೆ, ಅವ್ರಿಗೆ ರಿಲೇ ಮಾಡುತ್ತೆ. ಗ್ರೌಂಡ್ ಕಂಟ್ರೋಲ್ ಸಿಸ್ಟಮ್ ಆಪ್ರೇಟರ್ ಹಿಡ್ಕೊಂಡಿರೋರು ಅದನ್ನು ನೋಡ್ತಾರೆ. ಅದರ ನಂತರ ಟಾರ್ಗೆಟ್ಟು ಎನಿಮಿ ಟಾರ್ಗೆಟನ್ನು ಈಗ ಸ್ಟ್ರೈಕ್ ಮಾಡಬೇಕು ಅಂತ ಅನಿಸಿದ್ರೆ ಇಮಿಡಿಯೇಟಾಗಿ ಈ ಟಾರ್ಗೆಟ್ನ ಸ್ಟ್ರೈಕ್ ಮಾಡಬೇಕು ಅಂತ ಆದರೆ ಇಮಿಡಿಯೇಟಾಗಿ ಬಟನ್ ಒತ್ತಾರೆ. ಇದು ಹೋಗಿಬಿಟ್ಟು ಇದೇ ಹೋಗಿ ಡೈರೆಕ್ಟಾಗಿ ಅದಕ್ಕೆ ಹಿಟ್ ಆಗುತ್ತೆ. ಇದ್ರ ಕೆಳಗಡೆ ಏನು ಬಾಂಬರ್ ಏನು ನಾವು ಹಾಕಲ್ಲ, ಇದ್ರ ಒಳಗಡೆನೇ ಎಕ್ಸ್ಪ್ಲೋಸಿವ್ ಇರುತ್ತೆ. ಇದೇ ಒಂದು ಮಿಸೈಲ್ ಆಗಿಬಿಟ್ಟು ಹೋಗಿ ಆ ಟಾರ್ಗೆಟನ್ನು ಹಿಟ್ ಮಾಡುತ್ತೆ. ಒಂದು ವೇಳೆ ಆ ಟಾರ್ಗೆಟ್ ಹಿಟ್ ಮಾಡೋದು ಬೇಡ, ಅದು ಬೇರೆ ಯಾವುದು ಟಾರ್ಗೆಟ್ ಸಿಗಲಿಲ್ಲ ಅಂತಾದರೆ ಇದನ್ನು ನಾವು ವಾಪಸ್ ತಗೊಂಡು ಬರ್ಬೋದು. ವಾಪಸ್ ರಿಟ್ರೀವ್ ಮಾಡಿಬಿಟ್ರೆ ಇದ್ರ ಕೆಳಗೆ ಏರ್ ಬ್ಯಾಗ್ ಥರ ಒಂದು ದೊಡ್ಡ ಬಲೂನ್ ಓಪನ್ ಆಗುತ್ತೆ. ಆ ಬಲೂನಲ್ಲಿ ಇದು ಲ್ಯಾಂಡ್ ಆಗುತ್ತೆ, ಪುನಃ ರಿಯೂಸ್ ಮಾಡ್ಕೋಬೋದು. ಇದಕ್ಕೆ ಸೈಲೆಂಟ್ ಕಿಲ್ಲರ್ ಅಂತಾರೆ. ಭಾಳ ಸೈಲೆಂಟಾಗಿ ಕೆಲಸ ಮಾಡುತ್ತೆ. ಇದು ಬ್ಯಾಟ್ರಿ ಆಪರೇಟೆಡ್, ಸೌಂಡೇ ಮಾಡಲ್ಲ. ಮತ್ತು ಅತಿ ಚಿಕ್ಕ ಫಾರ್ಮ್ ಫ್ಯಾಕ್ಟರ್ ಇರೋದ್ರಿಂದ ವೈರಿ ರಡಾರ್ಗಳ ಕಣ್ಣಿಗೂ ಕಾಣಿಸಲ್ಲ ಇದು. ಸೊ ಭಾಳ ಚಿಕ್ಕದಾಗಿರುತ್ತೆ ಇದು. ಆ ನೈಟ್ ಟೈಮಲ್ಲಂತೂ ಹೋದ್ರಂತೂ ಯಾರಿಗೂ ಗೊತ್ತೇ ಆಗಲ್ಲ. ಟಾರ್ಗೆಟನ್ನು ಸ್ಟ್ರೈಕ್ ಮಾಡೋ ತನಕ ಯಾರಿಗೂ ಗೊತ್ತೇ ಆಗಲ್ಲ. ಸೊ ಆಲ್ಮೋಸ್ಟ್ 100% ಸಕ್ಸಸ್ ರೇಟು. ಸೊ ಇದು ನಾವು ಭಾರತದ ಪಡೆಗಳಿಗೆ ಸಪ್ಲೈ ಮಾಡಿದ್ವಿ ಅಂತ ಒಂದು ಹೇಳೋಕ್ಕೆ ಭಾಳ ಹೆಮ್ಮೆ ಪಡ್ತೀವಿ ನಾವು. ಬೆಂಗಳೂರಿನ ಒಂದು ಸಂಸ್ಥೆ ಮಾಡಿದಂತಹ ಈ ಒಂದು ಸ್ಕೈ ಸ್ಟ್ರೈಕರ್ ಏನಿದೆ ಅದು ಇವತ್ತು ನಮ್ಮ ಯುದ್ಧದಲ್ಲಿ ಬಳಸಿದ್ದಾರೆ ಅಂತ ನಿಜಕ್ಕೂ ಕೂಡ ಎಲ್ಲರೂ ಕೂಡ ಹೆಮ್ಮೆ ಪಡುವಂತೆ ಅದರ ಕೆಪಾಸಿಟಿ ಅನ್ನೋದು ಕೂಡ ಅದು ಪ್ರೂವ್ ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು. ಅದ್ಭುತವಾದಂಥ ರಾಕೆಟ್ಗಳನ್ನು ಕೂಡ ನಾವು ಮಾಡ್ತೀವಿ. ಪಿನಾಕ ಅನ್ನುವಂಥ ಹೆಸರಿನ ರಾಕೆಟ್ಗಳನ್ನು ನಾವು ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ನಾವು ಸರಬರಾಜು ಮಾಡ್ತಾ ಇದ್ದೀವಿ. ಪಿನಾಕ ನಿಮಗೆ ಗೊತ್ತಿದೆ, ಅದು ಶಿವನ ಬಿಲ್ಲಿನ ಹೆಸರು ಪಿನಾಕ. ಭಾಳ ಅದ್ಭುತವಾದಂಥ ಒಂದು ಅಸ್ತ್ರ. ಅದನ್ನೂ ಕೂಡ ನಾವು ಅಂದರೆ ಆ ಹೆಸರನ್ನು ಇಟ್ಟು ನಾವು ರಾಕೆಟ್ಗಳನ್ನು ಕೂಡ ತಯಾರು ಮಾಡ್ತಾ ಇದ್ದೀವಿ.